ಡಿಕೆ ಕ್ಯಾಬಿನೆಟ್ ಸೇರಲು ದೆಹಲಿಯಲ್ಲಿ ಕೊನೆಯ ಆಟ ಜೋರಾಗಿ ನಡೀತಾ ಇದೆ. ಮಂತ್ರಿಗಿರಿಗೆ 40ಕ್ಕೂ ಹೆಚ್ಚು ಶಾಸಕರಿಂದ ತೀವ್ರ ಲಾಭಿ. ಡಿಕೆ ಕ್ಯಾಬಿನೆಟ್ ಸೇರಲು ದೆಹಲಿಯಲ್ಲಿ ಕೊನೆಯ ಆಟ. ಮಂತ್ರಿಗಿರಿಗೆ 40ಕ್ಕೂ ಹೆಚ್ಚು ಶಾಸಕರಿಂದ ತೀವ್ರ ಲಾಭಿ. ಹಿರಿಯ ಹಾಗೂ ಕಿರಿಯ ಶಾಸಕರಿಂದಲೂ ಭಾರೀ ಕಸರತ್ತು. ವರಿಷ್ಠರ ಬಳಿ ಆಕಾಂಕ್ಷಿಗಳಿಂದ ಅಂತಿಮ ಕಸರತ್ತು. ಸಚಿವರಾದವರಿಗೂ ಕೂಡ ಮತ್ತೊಂದು ಅವಧಿಗೆ ಹಕ್ಕೊತ್ತಾಯ. ಕೆಎಚ್ ಮುನಿಯಪ್ಪ, ಎಚ್.ಕೆ. ಪಾಟೀಲ್, ಚಲುವರಾಯಸ್ವಾಮಿ, ತಿಮ್ಮಾಪುರ, ಶಿವರಾಜ್ ತಂಗಡಗಿ ದೆಹಲಿಯಲ್ಲಿ ಮೊಕ್ಕಂ. ಪರಿಷತ್ ಸದಸ್ಯ ಹರಿಪ್ರಸಾದ್, ಸಲೀಂ ಅಹ್ಮದ್ ಸಹ ಲಾಭಿ ಮಾಡ್ತಾ ಇದ್ದಾರೆ. ಡಿಕೆ ಕ್ಯಾಬಿನೆಟ್ನ ಸೇರಲು ದೆಹಲಿಯಲ್ಲಿ ಕೊನೆಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ಒಂದು ಸಚಿವ ಸಂಪುಟ ಪುನರಚನೆ ಯಾವಾಗ ಆಗುತ್ತೆ ಎಂಬ ಪ್ರಶ್ನೆ ಇತ್ತು. ಆದರೆ ಈಗ ಆಲ್ರೆಡಿ ಆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಆದರೆ ಕೆಲವೊಂದಿಷ್ಟು ಶಾಸಕರು ಸಾಕಷ್ಟು ಬಾರಿ ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ರು. ಸಚಿವ ಸಂಪುಟ ಪುನರಚನೆ ಮಾಡಲೇಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ರು. ಜೊತೆಗೆ ನಮಗೂ ಕೂಡ ಸ್ಥಾನಮಾನವನ್ನು ಕಲ್ಪಿಸಿಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರು. ಯಾಕೆಂತಂದ್ರೆ ನಾವು ಕೂಡ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸಾಕಷ್ಟು ಶ್ರಮಿಸಿದ್ದೀವಿ. ಕಾಂಗ್ರೆಸ್ ಸರ್ಕಾರ ನಮ್ಮ ಕ್ಷೇತ್ರದಲ್ಲಿ ಅಧಿಕಾರಕ್ಕೆ ಬರಲಿ ನಮ್ಮದು ಕೂಡ ಶ್ರಮ ಇದೆ. ಅದರಲ್ಲೂ ಒಂದು 2-3 ಬಾರಿ 3-4 ಬಾರಿ ಗೆದ್ದು ನಾವು ಶಾಸಕರಾಗಿದ್ದೀವಿ. ಹಾಗಾಗಿ ನಮಗೆ ಒಂದು ಆಪರ್ಚುನಿಟಿ ಸಿಗಲೇಬೇಕು ಅಂತ ಬಹಳ ಕಸರತ್ತನ್ನು ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಅವರ ಬಳಿ ಕೂಡ ಹೋಗಿ ಕಸರತ್ತು ಮಾಡಿದ್ರು. ಸಿದ್ದರಾಮಯ್ಯ ಅವರ ಬಳಿ ಕೂಡ ಹೋಗಿ ಕಸರತ್ತು ಮಾಡಿದ್ರು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಭಾರೀ ಕಸರತ್ತನ್ನು ಮಾಡಿದ್ರು. ಈಗ ಕೊನೆಯ ಹಂತದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಮಂತ್ರಿಗಿರಿಗೆ 40ಕ್ಕೂ ಹೆಚ್ಚು ಶಾಸಕರಿಂದ ತೀವ್ರ ಲಾಭಿಯನ್ನು ಕೂಡ ಮಾಡಲಾಗ್ತಾ ಇದೆ. ಹಿರಿಯ ಹಾಗೂ ಕಿರಿಯ ಶಾಸಕರಿಂದಲೂ ಕೂಡ ಕಸರತ್ತು ನಡೀತಾ ಇದೆ. ವರಿಷ್ಠರ ಬಳಿ ಆಕಾಂಕ್ಷಿಗಳು ಅಂತಿಮ ಹಂತದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಇನ್ನು ಸಚಿವರಾದವರು ಅಷ್ಟೇ ಮತ್ತೊಂದು ಅವಧಿಗೆ ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಏನು ಜವಾಬ್ದಾರಿಯನ್ನು ಕೊಟ್ಟಿದ್ರಿ ಅಥವಾ ನಮಗೆ ಯಾವ ಒಂದು ಇಲಾಖೆಯನ್ನು ವಹಿಸಿಕೊಟ್ಟಿದ್ರೆ ಆ ಒಂದು ಇಲಾಖೆಯಲ್ಲಿ ನಾವು ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿದ್ದೀವಿ. ಜೊತೆಗೆ ಜನರ ಮನಸ್ಸನ್ನು ಗೆಲ್ಲುವಂತಹ ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ. ಹಾಗಾಗಿ ನಮಗೆ ಮತ್ತೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಕೂಡ ಸಚಿವರಾಗಿರುವವರು ಕೂಡ ಈಗ ಭಾರೀ ಕಸರತ್ತು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಅವರಿಗೇನಾದರೂ ಕೊಟ್ಟರೆ ಮತ್ತೆ ಈಗ ಸಚಿವ ಸ್ಥಾನ ಪಡೆಯುವುದು ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಸದ್ಯಕ್ಕೆ ಬಹಳ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಶಾಸಕರು ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿತಾ ಇದ್ರೆ, ಮತ್ತೆ ಕೆಲವೊಂದಿಷ್ಟು ಸಚಿವರು ಏನಾದರೂ ಆಗಲಿ ನಮ್ಮ ಸ್ಥಾನ ಉಳಿದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಭಾರೀ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಈಗ ಕೆಎಚ್ ಮುನಿಯಪ್ಪ ಆಗಿರ್ಬೋದು, ಎಚ್.ಕೆ. ಪಾಟೀಲ್, ಚಲುವರಾಯಸ್ವಾಮಿ, ತಿಮ್ಮಾಪುರ, ಶಿವರಾಜ್ ತಂಗಡಗಿ ದೆಹಲಿಯಲ್ಲೇ ಮೊಕ್ಕಂ ಹೂಡಿದ್ದಾರೆ. ಯಾಕೆಂತಂದ್ರೆ ಫೈನಲ್ ಆಗ್ತಾ ಇರೋದ್ರಿಂದ ಕೊನೆಯ ಹಂತದ ಕಸರತ್ತು. ಈ ಒಂದು ಕೊನೆಯ ಹಂತದಲ್ಲಿ ಏನಾದರೂ ಅವರ ಹೆಸರು ಸಚಿವ ಪಟ್ಟಿಯಲ್ಲಿ ಇರಲಿಲ್ಲ ಅಂತಂದರೆ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ಹಿರಿಯರಿಗೆ ಮೊದಲ ಪಟ್ಟಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಭಾರೀ ಲಾಭಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಪರಿಷತ್ ಸದಸ್ಯ ಹರಿಪ್ರಸಾದ್ ಆಗಿರಬಹುದು, ಸಲೀಂ ಅಹ್ಮದ್ ಅವರು ಕೂಡ ಒಂದು ಕಡೆ ಲಾಭಿಯನ್ನು ಮಾಡ್ತಾ ಇದ್ದಾರೆ. ನೋಡಬೇಕಾಗತ್ತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆಲ್ಲ ಮಣೆ ಹಾಕತ್ತೆ, ಹೊಸಬರಿಗೆ ಆದ್ಯತೆಯನ್ನು ಕೊಡುತ್ತಾ ಅಥವಾ ಹಿರಿಯರನ್ನ ಈ ಒಂದು ಸಂಪುಟದಲ್ಲಿ ಉಳಿಸ್ಕೊಳ್ಳುತ್ತಾ ಅಥವಾ ಕಾರ್ಯವೈಖರಿಯ ಆಧಾರದ ಮೇಲೆ ಕೆಲವೊಂದಿಷ್ಟು ಪ್ರಮುಖವಾದಂಥ ನಾಯಕರಿಗೆ ಏನಾದರೂ ಕೊಕ್ಕು ಕೊಡುತ್ತಾ, ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಒಟ್ಟಿನಲ್ಲಿ ಸದ್ಯಕ್ಕೆ ಈ ಒಂದು ಪದಗ್ರಹಣ ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ನಂತರ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ.